ಹಾಸ್ಯ ನಮ್ಮಲ್ಲಿ ಹುಟ್ಟುತ್ತೆ ಈ ರೀತಿ ನಮ್ಮ ಟೆನ್ಷನ್ನಲ್ಲಿ. ಇವಾಗ ಎಲ್ಲರಿಗೂ ಒಂದೇ ಟೆನ್ಷನ್ ರೀ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಅದು ತಿನ್ಬೇಕಾ ಇದು ತಿನ್ನಬಾರ್ದ, ಆ ದೇಸಿ ಆಹಾರನ ಈ ದೇಸಿ ಆಹಾರನ, ಎಲ್ಲ ಡಾಕ್ಟ್ರೇ. ಅದರೊಳಗೆ ಮುಳುಗಿನೇ ನಗು ಮರ್ತು ಬಿಡೋದು. ಒಂದು ಹೆಣ್ಣು ಮಗು ಹುಟ್ಟುತ್ತೆ, ಅದೊಂದು 20 ವರ್ಷಕ್ಕೆ ಬರುತ್ತೆ. ನನ್ನ ಮಗಳಿಗೆ ಯಾವಾಗ ಮದುವೆ ಆಗುತ್ತೆ, ಎಂಥ ಹುಡುಗ ಸಿಗ್ತಾನೆ, ಇವ್ರ ಲೈಫ್ ಹೆಂಗಿರುತ್ತೆ, ಆ ಟೆನ್ಷನ್ ಒಳಗೆ ನಗೋದನ್ನ ಮರಿತೀವಿ. SSLC ಒಂದು ಮಗು ಬರುತ್ತೆ ಮನೇಲಿ, ಈ ಸರಿ ಪಾಸ್ ಮಾಡ್ತಾನ, ಇವನು MBBS ಸೇರಿಸ್ಬೋದಾ, ಇಂಜಿನಿಯರಿಂಗ್ ಸೇರಿಸ್ಬೋದಾ, ಆ ಯೋಚನೆಯಲ್ಲಿ ನಗುವನ್ನ ಮರಿತಾ ಇದ್ದೀವಿ. ಏನೋ ಆಗ್ತದೆ, ಅವನಿಗೆ ನಾಲೆಡ್ಜ್ ಹತ್ರಕ್ಕೆ ಬಂದಾಗ ಏನೋ ಒಂದು ಆಗ್ತಾನೇನೋ, ಧಾರಾಳತನ ಯಾರಿಗೂ ಇಲ್ಲ, ಚಿಂತೆ ಜಾಸ್ತಿ ಮಾಡ್ತಾ ಇದ್ದೀವಿ. ಎದುರುಗಡೆ ನೀವು ಪಾರ್ಕ್ಗೆ ಹೋದ್ರೆ ವಾಕಿಂಗ್ ಬರುವಾಗ ಎದುರುಗಡೆ ಸಿಗ್ತಾರೆ, ಏನೋ ಚೆನ್ನಾಗಿದ್ದೀರಾ, ಆರಾಮ, ನಿಮ್ಮ ಯಜಮಾನರಾಗಿದ್ದಾರೆ, ನಿಮ್ಮ ಹೆಂಡತಿ ಆಗಿದ್ದಾರೆ ಅಂತ ಹಿಂದೆ ಹೇಳ್ತಿದ್ರು. ಈಗ ಹಂಗಲ್ಲ, ಎದುರುಗಡೆ ಸಿಗ್ತಾರೆ, ಎಷ್ಟಿದೆ ಶುಗರ್ ಲೆವೆಲ್ಲು, ಅದೇ ಯೋಚನೆ. ಎದುರುಗಡೆ ಏನು ಜಾಸ್ತಿ ಹೇಳ್ಬಿಟ್ರೆ ಇವ್ರಿಗೆ ಖುಷಿ, ಕಮ್ಮಿ ಹೇಳಿದ್ರೆ ಇವ್ರಿಗೆ ಬೇಜಾರು. ನಿಮ್ಮ ಮಿಸಸ್ಗೇನು ಶುಗರ್ ಇಲ್ಲ ತಾನೆ, ಇವರು ಜ್ಞಾಪಿಸಿ ಟೆನ್ಷನನ್ನು ಕೊಡ್ತಾರೆ. ಗಮನಿಸಿ ನೀವು, ನಾವೆಷ್ಟು ದಿನನಿತ್ಯ ನಾವಿದು ಟೆನ್ಷನ್ ಏನೇನೋ ಮಾತಾಡ್ತೀವಿ, ಒಟ್ರಾಸಿ ಏನೋ ಮಾತಾಡ್ತಾ ಇರ್ತೀವಿ. ಯಾರ್ದೋ ಕಾರ್ ಓಪನ್ ಆಗಿದೆ, ಅದರೊಳಗೋ ಕೂತ್ಕೊಂಡ್ಬಿಟ್ಟಿರ್ತೀವಿ. ದಿನಕ್ಕೆ 20 ನಿಮಿಷ ನಗಬೇಕಂತೆ, 20 ವರ್ಷ ಆಯಸ್ಸು ಜಾಸ್ತಿ ಆಗತ್ತೆ. ನಾನು ಹೇಳಿದೆ ಅಂತ ಒಂದೇ ಕಡೆ ಕೂತ್ಕೊಂಡು ನಗಬೇಡಿ, ಜನಕ್ಕೆ ಡೌಟ್ ಬಂದ್ಬಿಡುತ್ತೆ. ಹೇಗೆ ನಗಬೇಕಂದ್ರೆ 5 ನಿಮಿಷ, ಮಧ್ಯಾಹ್ನ 5 ನಿಮಿಷ, ರಾತ್ರಿ 5 ನಿಮಿಷ, ಸಂಜೆ 5 ನಿಮಿಷ, ಮಾತ್ರೆ ಥರ ಅಂತ ತಿಳ್ಕೊಬೇಡಿ. ಎಲ್ಲ ವಿಚಾರವನ್ನು ಹಾಸ್ಯದ ಮೂಲಕ ನೋಡೋದಪ್ಪ, ಅಷ್ಟೇ. ಹಾಸ್ಯದ ಮೂಲಕ ನೋಡ್ತಾ ಹೋಗೋದು, ಪ್ರತಿಯೊಂದನ್ನು ಸವಿತಾ ಹೋಗೋದು, ಆನಂದವಾಗಿರ್ಬೋದು. ನಾವು ನೋಡಿ ನಗ್ಸಿ ನಿಮ್ಮನ್ನೆಲ್ಲ ನಗಿಸಿ ಆ ಯೋಗ ನಮಗೆ ಬಂದು ನಾವು ನಕ್ಕು 60 ವರ್ಷ ಹೆಂಗಿದೆ ನೋಡಿ. ಯೋಚನೆ ಮಾಡಲ್ಲ ನಾವು, ಏನಿಗೂ ತಲೆಗೆಸ್ಕೊಳ್ಳಲ್ಲ. ನಾಳೆನೇ ಪ್ರಳಯ ಆಗಲಿ ಬಿಡಿ, ಒಳ್ಳೆ ಚೆನ್ನಾಯ್ತಲ್ಲ, ಅಲ್ಲಿವರೆಗೂ ನಗ್ತಿರೋಣ. ಆ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಯಾವ ರೀತಿ ಮೈಂಡ್ ಬ್ಲಾಂಕ್ ಆಗಿದೆ ಅನ್ನೋಕೆ ಉದಾಹರಣೆ ಕೇಳ್ತೀನಿ. ಬೆಂಗಳೂರಲ್ಲಿ JP ನಗರದಲ್ಲಿ ಒಬ್ಬರು ಮನೆ ಹುಡಿಕೊಂಡು ಹೋದೆ. ನಾನು ಹೇಳ್ತಾ ಇರೋದೆಲ್ಲ ಸತ್ಯವಾದ ಕಥೆಗಳು, ನಿಮಗೋಸ್ಕರ ನಾನು ಸೃಷ್ಟಿ ಮಾಡ್ತಿಲ್ಲ, ನಡೆದಿದ್ದೆಲ್ಲ. ಓದೆ ಅಲ್ಲಿ ಬೆಂಗಳೂರು ಗೊತ್ತಲ್ಲ, ಒಂದೇ ಥರ ಮನೆಗಳು. ಕನ್ಫ್ಯೂಸ್ ಆಯಿತು. ನಾರಾಯಣ ಸ್ವಾಮಿ ಅನ್ನೋ ಮನೆಗೆ ಹೋಗ್ಬೇಕು ನಾನು. ಕೆಳಗಡೆ ಒಬ್ಬ ವ್ಯಕ್ತಿ ಕೂತಿದ್ರು. ಅವ್ರನ್ನ ಕೇಳಿದೆ, ಸರ್ ಇಲ್ಲಿ ನಾರಾಯಣ ಸ್ವಾಮಿ ಮನೆ ಯಾವುದು? ಅಲ್ಲಿ ಮೇಲ್ಗಡೆ ಹೋಗಿ 3ನೇ ಮನೆ. ಬೆಂಗಳೂರು ಅಂದ ತಕ್ಷಣ ಭಯ ಆಯಿತು. ಅಲ್ಲಿ ಏನು ಸಾಕದೇ ಇದ್ರು ಪರವಾಗಿಲ್ಲ, ಬಂಧು ಬಳಗನ, ತಾಯಿ ತಂದೆನ, ನಾಯಿ ಗ್ಯಾರಂಟಿ ಸಾಕ್ತಾರೆ. ನನಗೊಂದು ಡೌಟ್ ಬಂತು, ಅವ್ರ ಮೇಲೆ ನಾಯಿ ಇದೆಯಾ ಅಂದೆ. ಕೆಳಗಡೆ ಕೂತಿದ್ರಲ್ಲ, ನಾಯಿ ಇಲ್ಲ, ಅವರೇ ಇದ್ದಾರೆ, ಹೋಗಿ ಅಂದರು. ನಾರಾಯಣ ಸ್ವಾಮಿ ಕೇಳಿಸ್ಕೊಂಡ್ರೆ ಏನಾಗಬೇಕದು, ಅವ್ರನ್ನೇ ನಾಯಿ ಮಾಡಾಕ್ಬಿಟ್ರು. ಹಾಸ್ಯ ಅದನ್ನು ಹುಡುಕಿ ನೀವು ಅದರೊಳಗಿದೆ. ನಾನೊಂದ್ಸರಿ ಸೀರಿಯಲ್ ಎಲ್ಲ ಮಾಡ್ತೀನಿ, ಒಬ್ಬ ಅಭಿಮಾನಿ ಸಿಗ್ತಾನೆ. ಅಭಿಮಾನಿ ಸಿಕ್ಬಿಟ್ಟು, ಸರ್ ತುಂಬ ಚೆನ್ನಾಗಿ ಮಾಡ್ತೀರಿ ಸರ್, ಆ ರಂಗೋಲಿ, ಸಂಕ್ರಾಂತಿ ತುಂಬ ಚೆನ್ನಾಗಿ ಸೀರಿಯಲ್ ಮಾಡ್ತೀರಿ, ನೀವು ನನ್ನ ಜೊತೆ ಒಂದು ಟೀ ಕುಡಿಬೋದಾ ಅಂತ. ಅಭಿಮಾನಿ ಕೇಳ್ತಾನಲ್ಲ ಅಂತ ನಡಿಯಪ್ಪ ಅಂದೆ. ಕಷ್ಟಪಟ್ಟು ಒಂದು ಹೋಟ್ಲಿಗೆ ಕರ್ಕೊಂಡು ಹೋದ, ಮೆಜೆಸ್ಟಿಕ್ನಲ್ಲಿ. ಹಿಂಗೆ ಸಂದಿಗೆ ಹೋಗಿ ಬೈಟು ಟೀ ಕೊಡಪ್ಪ, ಕೋಟೆ ಸರ್ ಬಂದಿದ್ದಾರೆ, ಅವ್ರನ್ನ ಸೀರಿಯಲಲ್ಲಿ ನೋಡಿದ್ದೀನಿ ನಾನು, ಅಭಿಮಾನಿ, ಬೈಟು ಟೀ ಅಂದ. 2 ಬೈಟು ಟೀನ 2 ಲೋಟದಲ್ಲಿ ತಂದಿಟ್ಟೆ ಸಪ್ಲೈಯರ್. ಕರ್ಕೊಂಡೋಗಿದ್ದಂಥ ಅಭಿಮಾನಿ ಜಾಸ್ತಿ ಟೀನ ನನ್ನ ಲೋಟಕ್ಕೆ ಹಾಕ್ತಾ ಇದ್ದ. ನಾನು ಕೇಳಿದೆ, ಯಾಕೆ ನನಗಾಗ್ತಿದ್ರಿ ಜಾಸ್ತಿ ಅಂದೆ. ಚೆನ್ನಾಗಿ ಮಾಡಲ್ಲ ಇಲ್ಲಿ ಗಬ್ಬು. ಕರ್ಕೊಂಡೋಗಿರೋದೇ ಅವನಿಗೇನಂದ್ರೆ, ನಾವು ಕಲಾವಿದರು ಸಿಕ್ಬಿಟ್ಟಿದ್ದೀವಿ, ಏನೋ ಒಂದು ಮಾತಾಡಬೇಕು ಒಟ್ರಾಸಿ, ಇದು ಹಾಸ್ಯವಾಗಿ ಪರಿಣಮಿಸುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮಲ್ಲೊಬ್ಳು ಕೆಲಸ ಮಾಡ್ತಿದ್ಲು, ಸರ್ ಮುಂದೆ ತಿಂಗಳು ಕೆಲಸಕ್ಕೆ ಬರಲ್ಲ ಅಂದ್ಲು. ಯಾಕಮ್ಮ ಅಂದೆ. ನನಗೆ ಕೆಲಸ ಸಿಕ್ಕಿದೆ ಸರ್ ಅಂದರು. ಎಲ್ಲಿ ಅಂದೆ. ಹುಚ್ಚಾಸ್ಪತ್ರೆಯಲ್ಲಿ ಅಂದ್ಲು. ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡೋಕೆ ಅನುಭವ ಇರಬೇಕಮ್ಮ, ನಿನಗೇನು ಅನುಭವ ಇದೆ ಅಂದೆ. ಏನು ಸರ್ ಹಿಂಗೆ ಅಂದ್ಬಿಟ್ರಿ, 2 ವರ್ಷ ನಿಮ್ಮಲ್ಲಿ ಕೆಲಸ ಮಾಡಿಲ್ವಾ?